ಕರೆಕ್ಟ್ ರೀ ಮೇಡಮ್. ಸ್ಕಿನ್ ರಿಸಲ್ಟ್ ಅಷ್ಟ್ ಬಂದದಲ್ರಿ, ಪೇರನ್ರಲ್ಲಿ ಬಾಳ ತಗೋತಿದ್ರಿ. ಏನು ಇಲ್ರಿ ಮೇಡಮ್, ನಾ ಯಾವಾಗಿದ್ರು ಸ್ಕಿನ್ನಿಗೆ ನಾ ಏನು ಯೂಸ್ ಮಾಡ್ತಿದ್ದಿಲ್ರಿ ಮೇಡಮ್. ಪೌಡರ್ ಆಗ್ಲಿ ಯಾವ್ದ ಏನ ಕೆಮಿಕಲ್ಸ್ ಇದ್ದಿದ್ದು ಯಾವ್ದು ಯೂಸ್ ಮಾಡ್ತಿದ್ದಿಲ್ಲ. ನಾನ್ ಯಾವಾಗಿದ್ರು ಯೂಸ್ ಮಾಡೋ ಡೆಟಾಲ್ ಸೋಪ್ ಒಂದೇ ಯೂಸ್ ಮಾಡ್ತಿದ್ದಾರೆ ಮೇಡಮ್, ಬೇರೆ ಯಾವ್ದು ಯೂಸ್ ಮಾಡ್ತಿದ್ದಿಲ್ಲ. ಬಟ್ ಸಖತ್ ಇಲ್ಲಿ ಏನು ನಾವ್ ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಿ ಏನು ನಾವು ಬೆವ್ರ ಹರಿಸ್ತೇಲ್ರಿ ಮೇಡಮ್, ಸ್ಕಿನ್ ರಿಸಲ್ಟ್ ಸಖತ್ ಬರ್ತೈತ್ರಿ ಅದಕ್ಕೆ. ಸೂಪರ್. ಯಾರಿಗೆಲ್ಲ ಖುಷಿ ಆಯ್ತು ಮೇಡಮ್ ನೋಡಿ, ಅವ್ರ ಮಾತಾಡೋ ಸ್ಟೈಲು, ಆ ಹೇಳೋ ರಿದಮ್. ಸರ್ ನಾನ್ ನಡಿಬೇಕಾದ್ರೆ ನಂಗೆ ಹೆಂಗ್ ತೇಗ್ ಬರ್ತಿತ್ತಂದ್ರ ಸರ, ನಂಗ್ ಮಾತಾಡಕ್ ಆಗ್ತಿದ್ದಿಲ್ಲ ಸರ್, ಉಸಿರಾಡಕ್ ಆಗ್ತಿದ್ದಿಲ್ಲ. ಕೆಳಗಿನ ಉಸಿರು ಕೆಳಗ, ಮ್ಯಾಗಿನ ಉಸಿರು ಮ್ಯಾಗ ಆಗ್ತಿತ್ ಸರ್. ನನಗ ಫ್ಯಾನ್ ಹಚ್ಚಿದ್ರ ಫ್ಯಾನಿನ ಕಫ ಆಗ್ತಿತ್ ಸರ್. ನಂಗೆ ಎದಿ ಒಳಗೆಲ್ಲ ಸ್ವಯ್ 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 ಅಂತಂದ್ ಸೌಂಡ್ ನನಗ ಕೇಳಿಸ್ತಿತ್ ಸರ್. ನಾನು ಇಲ್ಲಿ ಎನರ್ಜಿ ಅಪ್ ಯೂಸ್ ಮಾಡಕತ್ತಿಂದ ಒಂದಿನಾನು ನಿಜವಾಗ್ಲೂ ಹೇಳ್ಬೇಕು ಸರ್, ನಾನು ಬಾಳ್ ಸತಿ ಪರೀಕ್ಷೆ ಮಾಡೇನಿ. ಫ್ಯಾನ್ ಫುಲ್ ಇಟ್ಕೊಂಡ್ ಮಲ್ಕೊಂಡ್ರು ಒಂದ್ ದಿನಾನು ನನ್ಗ್ ಸ್ವಯ್ ಸ್ವಯ್ ಅನ್ಸಿಲ್ಲ ಸರ್ ನನ್ಗ ಆತರ. ನಾನ್ ಅಟ್ಟದ ಮ್ಯಾಗಿಂದ ಬಿದ್ದಿದ್ರ ಬಿಫೋರ್ ನನ್ ಭುಜ, ನನ್ ಬೆನ್ನು ಮತ್ ನನ್ ಎದಿ ಏನೋ ಆಗೈತಿ. ನನಗ್ ಹಾರ್ಟ್ ಆಗ್ಬೋದೇನೋ. ಒಂದೊಂದ್ ಸರಿ ಆ ಪೇನ್ ಬಂದಾಗ ಸರ್, ಹೆವಿ ಕೆಲ್ಸ ಮಾಡಿದಾಗ ಬಹಳಷ್ಟು ರೊಟ್ಟಿ ಗಿಟ್ಟಿ ಮಾಡಿದೆ ಅಂತಂದ್ರ ಸರ್, ಯಾಕಂದ್ರ ನಮ್ಮ ಮನಿ ಒಳಗ್ 2-3 ಗಾಡಿ ಅದಾವು. ಗಾಡಿಯಾರ ಡ್ರೈವರ್ಗಳಿಗೆ ಊಟ ನಾಷ್ಟಾ ಮನಿಯಿಂದ ನಾವ ಕೊಡ್ಬೇಕ್ ಸರ್. ಈಗ ಮತ್ ಹೊಸದಾಗಿ ಮನಿ ಕಟ್ಟಾಕತ್ತೇವಿ. ಮನಿಗೆ 6 ಜನ 7 ಜನ ಗೌಂಡಿಯಾರ್ ಬರ್ತಾರ ಸರ್, ಅವ್ರಿಗೆ ಕೂಡ ಊಟ ನಾಷ್ಟ ನಾವ ಕೊಡ್ಬೇಕು. ಒಮ್ಮೆ ಮಾಡಿದ್ರ 60-70 ರೊಟ್ಟಿ ಮಾಡ್ತಿದ್ದೆ ಸರ್. ಆದಷ್ಟು ಮೊದ್ಲೇಕ್ ನಾವ್ ಒಂದ್ 10-12 ರೊಟ್ಟಿ ಮಾಡ್ಬೇಕಂದ್ರ ಬೆನ್ನೆಲ್ಲಾ ನೋವ್ ಎದ್ದು ಬೆನ್ನಾಗೆಲ್ಲಾ ಉರಿತಿತ್ ಸರ. ನಂಗೆ ಏನ್ ತ್ರಾಸ ಆಗ್ತತಿ, ನಾ ಇಲ್ಲೇ ಸಾಯ್ತೇನೇನೋ ಅನಿಸ್ತಿತ್ತು ನಿಜವಾಗ್ಲು. ಈಗ ಒಂದ್ ಸತಿ ಕುಂತೆ ಅಂದ್ರ ಸರ 2 ತಾಸ್ನ್ಯಾಗ ನಾ 60-70 ರೊಟ್ಟಿ ಮಾಡಿದ್ರು ಒಂದ್ ದಿನ ನನ್ ಬ್ಯಾಕ್ ಪೇನ್ ಅನ್ನೋದು ಗೊತ್ತಿಲ್ಲ ಸರ್, ನನ್ ಕೈ ಪೇನ್ ಅನ್ನೋದು ಗೊತ್ತಿಲ್ಲ ಸರ್. ಆದ್ರ ನಾ ರೊಟ್ಟಿ ಮಾಡಿ ಏಳು ಮಟ್ಟಾರ ಒಂದ್ 5-6 ಎನರ್ಜಿ ಕುಡಿತೀನಿ ಸರ್. ನನಗೆ ಒಂದು ಸೀಕ್ರೆಟ್ ಗೊತ್ತಾಯ್ತು. ಹೆಣ್ಮಕ್ಳ ಕೈ ರೊಟ್ಟಿ ಮಾಡಿಸ್ಬೇಕಂದ್ರೆ ಶೇಕ್ ಕೊಡ್ಸ್ಬೇಕು. ನಿಜ ಸರ್, 100%. ಒನ್ ಡೇ 70 ರೊಟ್ಟಿ ಬೇಕು ಸರ್ ನಮಗ್. 70 ರೊಟ್ಟಿ ಕುಂತಾಗ ಒಂದೇ ಸರಿಗೆ ನೀವು ಅದನ್ನ ಕಂಪ್ಲೀಟ್ ಮಾಡ್ತೀರಿ? ಹಾ ಸರ್, ಬೆಳಿಗ್ಗೆ ಬೆಳಿಗ್ಗೆ ಮಾರ್ನಿಂಗ್ 7:30 ಕ್ಲಾಸ್ ಜಾಯಿನ್ ಆದೆ ಅಂದ್ರ ಸರ್, 8 ಗಂಟೆಗೆ ನಾ ಜಾಯಿನ್ ಆದೆ ಅಂದ್ರ 10 ಗಂಟೆ ಮಟ್ಟ 10:30 ಮಟ್ಟ ಅಷ್ಟು ರೊಟ್ಟಿ ಮಾಡ್ತೇನೆ ಸರ್. 8 ಗಂಟೆ ಮಟ್ಟ ನಾ ಮ್ಯಾಗಿಂದ ಅಡಿಗೆ ಮಾಡ್ತೇನೆ ಸರ್. ನಾಷ್ಟಾ ರೈಸ್ 2 ತರ ಪಲ್ಯ ಸಾಂಬಾರ್ ರೈಸ್ ಮಾಡ್ತೇನ್ರಿ. ಆಮ್ಯಾಗ ನಾ 8 ಗಂಟೆಗೆ ರೊಟ್ಟಿ ಮಾಡಕ್ ಕುಂತೆ ಅಂದ್ರ ಒಂದೊಂದ್ ಟೈಮ್ 10-10:30 ಮಟ್ಟ ಅಷ್ಟು ರೊಟ್ಟಿ ಮಾಡ್ತೇನೆ ಸರ್. ಈಗ ನಾನೆಲ್ಲ ತೀಡೋದ್ ನೋಡಿದೀನಿ, ನೀವು ಬಡಿತೀರಿ ಅಂತ ಹೇಳ್ತೀರಿ, ಅಷ್ಟು ಶಕ್ತಿ ಬಂದಿದ್ಯಾ? ನಿಜ ಸರ್, ಮಾಡ್ತೇನ್ರಿ ಸರ್. ಎಲ್ಲರೂ ಹಾಟ್ ಬಡಿ, ನನಗೆ ಖುಷಿ ಆಗ್ತೈತೆ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಮೈ ಕೋಚ್ ಅಂಡ್ ಕಮ್ಯುನಿಟಿ ಸರ್. ಇಲ್ಲೆಲ್ಲ ನಿಮ್ ಈಗ ಹೊಸ ಕಮಿಟಿ ಒಳಗ್ ನಿಮ್ಗೆಲ್ಲ ನೋಡತ್ತಾರಲ್ಲ, ಇನ್ನೂ ಜಾಸ್ತಿ ಖುಷಿ ಬರತ್ತ ಸರ್. ನಂಗೆ ದೊಡ್ಡ ಫ್ಯಾಮಿಲಿ ಸಿಕ್ಕಂಗ ಆಗೈತೆ ಸರ್. ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಎಲ್ಲಾ ತರದ ಬಾಂಧವ್ಯನು ಸಿಕ್ತದಲ್ಲ ಸರ್, ಅದ ದೊಡ್ಡ ಖುಷಿ ಸರ್ ನಂಗೆ. ಇನ್ನ ದೊಡ್ಡ ಫ್ಯಾಮಿಲಿ ಆಗ್ಲಿಕ್ಕಿದೆ. ಮೇಡಮ್, ಎಷ್ಟ್ ರೊಟ್ಟಿ ಮಾಡ್ತಿರಲ್ಲ, ನಿಮ್ ಊರು ನಿಮ್ ಮನೆ ಅಡ್ರೆಸ್ ಓಣಿ ಎಲ್ಲಾ ಕೂಡ ನಾವೆಲ್ಲರೂ ಸೇರ್ಕೊಂಡ್ ಒಂದ್ ದಿವ್ಸ ಊಟಕ್ ಬರ್ತೀವಿ. ಬರ್ರಿ ಮೇಡಮ್, ಯಾರ್ ಬೇಡ ಅಂತಾರಪ್ಪ, ಎಲ್ಲಾರು ಬಂದ್ರ ನಂಗ ಅನ್ಕೊಂಡ್ ಹಬ್ಬನೇ ಆದಾಗ ನಿಜವಾಗ್ಲು. ಬರ್ತೀರಿ ಬರ್ರಿ ಮೇಡಮ್. ಎಲ್ಲಿಲ್ರಿ, ತಡಸ್ ಕ್ರಾಸಿಗೆ ಬಂದ್ರೆ ಸೀದಾ ಜಿಗಳೂರ್ ಕ್ರಾಸ್ ಇಂದ ಒಳಗ್ 2 ಕಿಲೋಮೀಟರ್ ನಮ್ ಮನಿ. ಮನಿ ನಂಬರ್ ಅಂತ ಹೇಳ್ರಿ. ಮನಿ ನಂಬರ್ 232 ಮೇಡಮ್. ಮನಿ ನಂಬರ್ ಬರ್ರಿ, ಮರಿಬೇಡ್ರಿ. ಬುಕ್ ಒಳಗ ಡೈರಿ ತಗೊಂಡ್ ಕುಂತಿಲ್ರಿ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಮೇಡಮ್. ನಿಮ್ದು ಬೈ ದ ಬ್ಯಾಕ್ ಗ್ರೌಂಡ್ ಏನು, ನೀವು ಏನಕ್ಕೋಸ್ಕರ ಬಂದ್ರಿ, ಡೀಟೇಲ್ ಬೇಕು, ಕಂಪ್ಲೀಟ್ ಸ್ಟೋರಿ ಬೇಕು. ಏನಕ್ಕೋಸ್ಕರ ಬಂದ್ರಿ, ಬಂದಾದ್ಮೇಲೆ ಏನೆಲ್ಲ ಚೆನ್ನಾಗಾಯ್ತು, ನಮ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇಕು. ಎಸ್ ಸರ್. ಸರ್, ನಾನಿನ್ನು ಇದನ್ನ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿಲ್ಲ ಸರ್. ಮುಂಚೆ ನ್ಯೂಟ್ರಿಷನ್ ತಗೋತಿದ್ದೆ ಸರ್. ನಾನು ಇಲ್ಲಿ ಕಮ್ಯುನಿಟಿ ಬರ್ಬೇಕಾದ್ರೆ ನನಗ್ ಮೈಗ್ರೇನ್ ಸಮಸ್ಯೆಯಿಂದ ಬಂದಿದ್ದೆ ಸರ್. ನಾನು ಮೈಗ್ರೇನ್ ಸಮಸ್ಯೆಯಿಂದ ತುಂಬಾ ಹಾಸ್ಪಿಟ್ಲ್ ಎಲ್ಲ ತೋರ್ಸಿದೀವಿ ಸರ್. ಹಾಸ್ಪಿಟ್ಲ್ ತೋರ್ಸಿದ್ರು ನನಗ ಯಾವ್ದೇ ರೀತಿ ಹಾಸ್ಪಿಟ್ಲ್ ಇಂದ ಕ್ಯೂರ್ ಆಗ್ಲಿಲ್ಲ ಸರ್. ತಲೆನೋವಿಂದ ಹಾಸ್ಪಿಟಲ್ ತೋರಿಸ್ತಾ ನನ್ ತೂಕ ಕಡಿಮೆ ಆಯ್ತು ಸರ್. ತೂಕ ಕಡಿಮೆ ಆಗಿ ರಕ್ತ ಕಡಿಮೆ ಆಯ್ತು ಸರ್. ರಕ್ತ ಕಡಿಮೆ ಆದಾಗ ನನಗ್ ತುಂಬಾನೇ ಸಮಸ್ಯೆ ಆಗಕತ್ತು ಸರ್. ಕಾಲ್ ನೋವು ಬರೋದು, ಸೊಂಟ ನೋವು ಬರೋದು, ಈ ರೀತಿ ಎಲ್ಲಾ ಆಗಕತ್ಮೇಲೆ ಆ ಗುಳ್ಗಿಯಿಂದ ನನಗ್ ಆಗಿದ್ ಸೈಡ್ ಎಫೆಕ್ಟ್ ಸರ್ ಇದು. ತಲೆನೋವಿನಿಂದ ಕಂಟಿನ್ಯೂಸ್ ಆಗಿ ಗುಳ್ಗಿ ತಗೊಳ್ತಾ ಬಂದಾಗ ಹಿಂಗಾಯ್ತು. ಮತ್ತೆ ತೂಕ ಕಡಿಮೆ ಆಗಿ ರಕ್ತ ಕಡಿಮೆ ಆದಾಗ ನಾವ್ ಅದಕ್ಕೂ ದವಾಖಾನಿ ತೋರ್ಸಿದಾಗ ಡಾಕ್ಟರ್ ನನಗೆ ರಕ್ತ ಹೆಚ್ಚಾಗ್ಬೇಕು ಅಂತ ಹೇಳಿ ಹಿಮೋಗ್ಲೋಬಿನ್ ಗುಳ್ಗಿ ಕೊಡ್ತಿದ್ರು.
ಅವಾಗ ಸರ್ ಏನು ಅದ್ರದ್ದು ಕೂಡ ನನಗೇನು ಆಗ್ಲಿಲ್ಲ ಸರ್. ತೂಕನೇ ಕಡಿಮೆ ಆಯ್ತೆ ಹೊರತು ನನಗ್ ರಕ್ತ ಹೆಚ್ಚಾಗ್ಲಿಲ್ಲ. ಇಲ್ಲಿ ಕಮ್ಯುನಿಟಿ ಪರಿಚಯ ಆಯ್ತು ಸರ್. ಕಮ್ಯುನಿಟಿಗೆ ಬಂದು ನಾನು ಕೋಚ್ ಇದನ್ನ ಅಷ್ಟು ಸುಲಭವಾಗಿ ನಾನು ನಂಬ್ಲಿಲ್ಲ ಸರ್. ಯಾಕಂದ್ರೆ ಇಷ್ಟೊಂದೆಲ್ಲ ನಾವು ದವಾಖಾನಿ ತೋರ್ಸಿದೀವಿ ಇಲ್ಲೇನ್ ಅಂತ ಹೇಳಿ. ನಿಮ್ದು ಬ್ಯಾಕ್ ಗ್ರೌಂಡ್ ಹೇಳಿದ್ರಿ ಸರ್ ನಾನ್ ಸೈನ್ಸ್ ಟೀಚರ್ ಸರ್. ಮೇಸ್ಟ್ರುಗಳ ಗಡ ನಂಬಲ್ಲ. ಎಸ್ ಸರ್. ಹೇಳಿ. ಎಸ್ ಸರ್. ಅಷ್ಟ ನಂಬಿಕೆಯಿಂದ ನನಗ್ ನಂಬಿಕೆ ಬರ್ಲಿಲ್ಲ ಸರ್. ಯಾಕಂದ್ರೆ ಇಷ್ಟೊಂದೆಲ್ಲ ದವಾಖಾನಿ ರೊಕ್ಕ ಹಾಕಿದೀವಿ ಎಲ್ಲಾ ಮಾಡಿದೀವಿ, ಇದನ್ ತಗೊಂಡ್ರೆ ನನ್ಗೇನ್ ಸರಿ ಹೋಗ್ತತಿ ಅಂತ ಹೇಳಿ ಸುಲಭವಾಗಿ ನಂಬ್ಲಿಲ್ಲ ಸರ್. ತಂದು ಇದು ನ್ಯೂಟ್ರಿಷನ್ ತಂದು 1 ತಿಂಗಳು ನಾನ್ ಮನೆಯಲ್ಲಿ ಇಟ್ಟೆ ಸರ್, ಹಂಗೆ ತಗೊಳ್ದೇನೆ. ಆಮೇಲೆ ನಮ್ ಕೋಚ್ ಬಂದು ಒಂದ್ ದಿವ್ಸ ಅದ್ರ ಬಗ್ಗೆ ನನಗೆಲ್ಲಾ ಹೇಳ್ದಾಗ ತಗೊಂಡಾದ್ರು ಒಂದ್ ಎನರ್ಜಿ ಕುಡಿ ಅಂತ ಹೇಳಿದಾಗ ನನಗ ನೋಡ್ಬೇಕು ಅಂತ ಹೇಳಿ ಕುಡ್ದಾಗ ಸರ್, ಅವತ್ತಿನ ದಿನ ನನಗ್ ಹೆಂಗಿತ್ತು ಅಂತಂದ್ರ ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ಅವತ್ತಿನ ದಿನ ದಿನ ಇರೋ ನೋವು ಅವತ್ ತಲೆ ನೋವು ಕಾಣಿಸ್ಕೊಳ್ಳಿಲ್ಲ ಸರ್. ಹಂಗಾಗಿ ನನಗೇನೋ ಅಮೇಜಿಂಗ್ ಅನಿಸ್ತು, ಇದ್ರೊಳಗೆ ಏನೋ ಐತಿ ಅಂತ ಹೇಳಿ. ಅದಕ್ ಸರ್ ನಾನ್ ಏನ್ ಮಾಡ್ದೆ, ಹಂಗೆ ಕಂಟಿನ್ಯೂ ಮಾಡ್ದೆ ಸರ್. ದಿನ ಕಂಟಿನ್ಯೂ ಮಾಡಿದಾಗ ಏನೋ ಸೂಪರ್ ಎಕ್ಸ್ಪೀರಿಯನ್ಸ್, ಮತ್ತೆ ಇಲ್ಲಿ ಕೂತ್ ಕಲಿಬೇಕು ಅಂತ ಅನ್ನಿಸ್ತು ಸರ್ ನನ್ಗೆ. ಇದ್ರೊಳಗೆ ಏನೈತಿ ಅಂತ ಹೇಳಿ ತಿಳ್ಕೊಬೇಕು ಅಂತ ಕ್ಯೂರಿಯಾಸಿಟಿ ಬಂದು ಕೂತ್ ಕಲಿಯಕ್ ಶುರು ಮಾಡ್ದೆ. 1 ತಿಂಗಳಲ್ಲಿ ಸರ್ ನನಗ ತೂಕ 45, 46 ಹಿಂಗಿರ್ತಿತ್ತು. 1 ತಿಂಗಳಲ್ಲಿ 5 kg ತೂಕನು ಜಾಸ್ತಿ ಆಯ್ತು. ಮತ್ತೆ ಮೈ ಒಳಗಿನ ರಕ್ತ 7, 6 ಪಾಯಿಂಟ್ ಇರ್ತಿತ್ತು. ಮತ್ತೆ 3-4 ಪಾಯಿಂಟ್ ರಕ್ತನು ಕೂಡ ಹೆಚ್ಚಾಯ್ತು ಸರ್. 2 ತಿಂಗಳಲ್ಲಿ ಟೋಟಲ್ ಆಗಿ 10 kg ನಂದು ವೇಟ್ ಜಾಸ್ತಿ ಮಾಡ್ಕೊಂಡೆ. ಮತ್ತೆ 5 ಪಾಯಿಂಟ್ ಬ್ಲಡ್ ರಕ್ತ ಜಾಸ್ತಿ ಆಯ್ತು. ತಲೆನೋವಿಂದ ಹೊರಗ್ ಬಂದೆ ಸರ್. ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ತಲೆನೋವು ಅಷ್ಟೇ ಅಲ್ಲ, ನನಗ್ ಡೈಜೆಷನ್ ಸಮಸ್ಯೆ ಕೂಡ ಇತ್ತು. ಒಂದರಿಂದ ಒಂದ್ ಅಂತಾರಲ್ಲ ಸರ್, ಹಂಗ್ ನನಗೆ ತುಂಬಾ ರಿಸಲ್ಟ್ ಬಂದ್ಬಿಟ್ಟು ಸರ್. ಇವಾಗ ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ಅವಾಗಿಂದ ಇವಾಗಿನವರೆಗುನು ಒಂದ್ ದವಾಖಾನಿ ಗುಳಿಗೆ ತಗೊಂಡಿಲ್ಲ, ದವಾಖಾನಿಗ್ ಹೋಗಿಲ್ಲ, ದವಾಖಾನಿ ಅಂತ ನೆನಪು ಕೂಡ ಆಗೋದಿಲ್ಲ ಸರ್. ಅವಾಗಿನ ಸಮಸ್ಯೆ ಎಲ್ಲಾನೇ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ. ತುಂಬಾ ಹ್ಯಾಪಿ ಅಂಡ್ ಹೆಲ್ದಿ ಆಗಿದ್ದೀನಿ ಸರ್. ಫ್ಯಾಮಿಲಿ ರಿಸಲ್ಟ್, ಮಗನ್ ರಿಸಲ್ಟ್ ಹಂಗೆ ಇರೋದು. ಅವಂಗೂ ಕೂಡ ಡೈಜೆಷನ್ ಸಮಸ್ಯೆ ಸರ್ ತುಂಬಾನೇ. ಅವಂಗೂ ದವಾಖಾನಿಯಿಂದ ಅದು ಡೈಜೆಷನ್ ಸಲುವಾಗಿ ಬಾಟ್ಲಿ ತಂದಿಟ್ಟಿದೀವಿ ಸರ್. ಮೋಷನ್ ಆಗ್ತಿರ್ಲಿಲ್ಲ ಅವನಿಗೆ. ಅವಂದು ಕೂಡ ರಿಸಲ್ಟ್ ಸೂಪರ್ ಆಗಿದೆ ಸರ್. ಇವಾಗ ಡೈಲಿ ಮೋಷನ್ ಮಾಡ್ತಾನೆ, ತೂಕ ಜಾಸ್ತಿ ಆಗಿದ್ದಾನೆ. ಎಲ್ಲ ಫ್ಯಾಮಿಲಿ ಎಲ್ಲ ಹೆಲ್ದಿ ಅಂಡ್ ಹ್ಯಾಪಿ ಫ್ಯಾಮಿಲಿ ಆಗಿದೀವಿ ಸರ್. ಗುಳ್ಗಿ ಮುಕ್ತ ಜೀವನನ ಲೀಡ್ ಮಾಡಕತ್ತೀವಿ ಸರ್. ಆ ಜೀವನ ಲೀಡ್ ಮಾಡಕ್ಕೆ ಹೇಳಕ್ಕೆ ತುಂಬಾನೇ ಖುಷಿ ಆಗತ್ತೆ ಸರ್. ಈ ಕಮ್ಯುನಿಟಿಯಲ್ಲಿ ಇರಕ್ಕೆ ತುಂಬಾ ಖುಷಿ ಆಗತ್ತೆ. ಇಂಥ ಕಮ್ಯುನಿಟಿ ಹೊರಗಡೆ ಎಲ್ಲೂ ಸಿಗಂಗಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಿಮ್ದು ಬಿಫೋರ್ ಅಂದ್ರೆ ನಿಮ್ದು ಇದೆಯಾ? ಸರ್ ಇದೆ ಸರ್, ಶೇರ್ ಮಾಡ್ತೀನಿ ಸರ್. ಚಿನ್ನಪ್ಪ ಸರ್, ನೆಕ್ಸ್ಟ್ ನೀವೇ ರೆಡಿ? ಚಿನ್ನಪ್ಪ ಸರ್, ನೆಕ್ಸ್ಟ್ ನೀವೇ ರೆಡಿ ಇರಿ. ಅಂಡರ್ ವೇಟ್ ಇದ್ದು ಟೋಟಲ್ 10 ಕಿಲೋ ವೆಯ್ಟ್ ಗೇನ್, ಅಂದ್ರೆ ಮಸಲ್ ಗೇನ್, ಫ್ಯಾಟ್ ಗೇನ್ ಅಲ್ಲ, ಮಸಲ್ ಗೇನ್. ಸೂಪರ್ ಟ್ರಾನ್ಸ್ಫಾರ್ಮೇಶನ್. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್, ಚಿನ್ನಪ್ಪ ಸರ್, ಪ್ಲೀಸ್ ಅನ್ಮ್ಯೂಟ್. ಸರ್, ಗುಡ್ ಈವ್ನಿಂಗ್. ಅಲ್ಲಿ ಮುಂಡ್ರಿಗಿಂದ NM ಕುಕನೂರ್ ಅಂತ ಕನೆಕ್ಟ್ ಆಗಿದ್ದಾರೆ. ಓಕೆ, ಅವರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್, ಡೀಟೇಲ್ ಎಕ್ಸ್ಪೀರಿಯನ್ಸ್ ಬೇಕು. ನಂದು ರಿಸಲ್ಟ್ ಹೇಳಿ ಸರ್. ಹೌದು, ಓಕೆ ಸರ್. ನಾನು ಚಿನ್ನಪ್ಪ ಅಂತೇಳಿ ಬೆಳಗ್ಗೆಯಿಂದ ಜಾಯ್ನ್ ಆಗಿರೋದು. ಒನ್ ಮಿನಿಟ್ ಅವ್ರಿಗೆ ಅಟೆಂಡ್. ಕುಕನೂರ್ ಸರ್, ನೀವು ಇದ್ರಿ ಇವಾಗ ಕೇಳಿಸ್ಕೊಳ್ಳಿ, ನಿಮಗೆ ಇದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಏಜ್ನವರು. ಎಸ್, ಕಂಟಿನ್ಯೂ ಮಾಡಿ. ನಾನು ಚಿನ್ನಪ್ಪ ಅಂತ ಹೇಳ್ರಿ, ಬೆಳಗ್ಗೆಯಿಂದ ಜಾಯ್ನ್ ಆಗಿರೋದು, ದಾವಣಗೆರೆ ಡಿಸ್ಟ್ರಿಕ್ಟ್ ಬೆಳಗ್ಗೆ. ನನಗೆ ಈ ಜಾಯ್ನ್ ಆಗೋಕ್ಕಿಂತ ಮುಂಚೆ ಏನ್ ಪ್ರಾಬ್ಲಮ್ ಇತ್ತಂದ್ರೆ ತುಂಬಾ ಓವರ್ ವೇಟ್ ಇದ್ದೆ. ಓವರ್ ವೇಟ್ ಅಂದ್ರೆ 84 kg ವೇಟ್ ಇದ್ದೆ. ಶುಗರ್ ಇತ್ತು. ಏನ್ ಶುಗರ್ ಇತ್ತು? 360 ಶುಗರ್ ಇತ್ತು.
ಈ ಶುಗರ್ ಇರೋದ್ರಿಂದ ನನಗೆ ಏನ್ ಪ್ರಾಬ್ಲಮ್ ಆಕಿತ್ತಂದ್ರೆ ಕಣ್ಣು ಉರಿತಿತ್ತು, ಅಂಗಾಲು ಉರಿತಿತ್ತು, ಸುಸ್ತು ಆಕಿತ್ತು, ಟೆನ್ಷನ್ ಆಕಿತ್ತು, ಮತ್ತೆ ಇವೆಲ್ಲ ಪ್ರಾಬ್ಲಮ್, ಸೊಂಟ ನೋವು ಆಕಿತ್ತು, ಸರಿಯಾಗಿ ನಿದ್ದೆ ಬರ್ತಿದ್ದಿಲ್ಲ, ಟಾಯ್ಲೆಟ್ ಸರಿಯಾಗಿ ಆಗಿದ್ದಿಲ್ಲ, ನಾನಾ ತರ ಪ್ರಾಬ್ಲಮ್ ಇದು. ಮತ್ತೆ ನನಗೆ ಸರಿಯಾಗಿ ಕಣ್ಣಿನ ಪಕ್ಕ ಬಿಳಿ ಪರಿ ಎತ್ತಲ್ಲ, ಬಿಳಿ ಪರಿ ಬಂದಿದ್ದು, ಮತ್ತೆ ಎಡಗಾಲಿಗೆ ವೆರಿಕೋಸ್ ಅಂತ ಹೇಳಿ ಅಲ್ಲೆಲ್ಲೇ ಗಂಟಾಗಿದ್ದು, ಈ ತರ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ಕಮ್ಯುನಿಟಿಗೆ ನನ್ನ ಗೆಳೆಯರು ಪರಿಚಯ ಮಾಡಿದ್ರು. ಪರಿಚಯ ಮಾಡಿದ ತಕ್ಷಣ ನಾನು ಇಲ್ಲಿ ಕೂತು ಕೋಚ್ ಹಂಗ ಹೇಳ್ತಾರ ಆ ತರ ಕೂತು ಕಲ್ತಿದ್ರಿಂದ ಫಸ್ಟ್ ಒಂದೇ ಅದ್ರ ಬಂದ ನನಗೆ ಡಾಕ್ಟ್ರು ಶುಗರ್ ಇರೋದ್ರಿಂದ ಟ್ಯಾಬ್ಲೆಟ್ ಯಾಡ್ ಮಾಡಿದ್ರು. ಅವು ಟ್ಯಾಬ್ಲೆಟ್ ಯಾವ ಅಂದ್ರೆ 500 mg, ಮಾರ್ನಿಂಗ್ 500 mg, ಸಾಯಂಕಾಲ 500 mg ತಗೋತಿದ್ದೆ. ಈ ಪ್ರಕಾರ ನನ್ನ ಜೀವನ ಆಯ್ತು, ಅಯೋಮಯ ಜೀವನ ಆಯ್ತು. ಆ ತರ ಇದ್ದಿದ್ರಿಂದ ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆದೆ. ಈ ಕಮ್ಯುನಿಟಿಗೆ ಜಾಯ್ನ್ ಆದಾಗ ಫಸ್ಟ್ ಜಾಯ್ನ್ ಆದ ಒಂದೇ ಒಂದು ತಿಂಗಳಲ್ಲಿ ನಂದು 2 kg ವೇಟ್ ಲಾಸ್ ಆಯ್ತು. 2 kg ವೇಟ್ ಲಾಸ್ ಆಗ ಏನೋ ಅಮೇಜಿಂಗ್ ಐತೆ ಅಂತೇಳಿ ಮತ್ತೆ ಅದೇ ತಿಂಗಳದಾಗ ನನಗೆ ಕೋಚ್ ಹೇಳ್ತಾ ಇದ್ರು, ಮ್ಯಾಗ ನೀವು ಶುಗರ್ ಚೆಕ್ ಮಾಡ್ಕೋರಿ ಅಂತೇಳಿ. ನಾನು ಶುಗರ್ ಚೆಕ್ ಮಾಡ್ತಾ ಬಂದಾಗ 1ನೇ ತಿಂಗಳಿಗೆ ನಂದು 360 ಇದ್ದಿದ್ದು 150ಕ್ಕೆ ಬಂತು. ನಾನು ಅಮೇಜಿಂಗ್ ಅಂತೇಳಿ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದಾಗ 2ನೇ ತಿಂಗಳಿಗೆ ಕಂಪ್ಲೀಟ್ ಆಗಿ ಶುಗರ್ ಅಂಡರ್ ಕಂಟ್ರೋಲ್ ಬಂತು. 150 ಇದ್ದಿದ್ದು 110, 120 ಈ ತರ ಅಂಡರ್ ಕಂಟ್ರೋಲ್ ಬಂತು. ಟೋಟಲ್ ಆಗಿ 11 kg ವೇಟ್ ಲಾಸ್ ಆಯ್ತು. ಮತ್ತೆ ನನಗೇನು ಸುಸ್ತು ಮತ್ತು ಎಲ್ಲ ಪ್ರಾಬ್ಲಮ್ ಹಾಕಿದ್ವು, ಕಣ್ಣುರಿ, ಸೊಂಟ ನೋವು, ಮೊಣಕಾಲು ನೋವು, ಇವೆಲ್ಲ ಪ್ರಾಬ್ಲಮ್ದಿಂದ ಹೊರಗೆ ಬಂದೆ. ತುಂಬಾ ತಲೆ ಅನ್ನಿಸ್ತಿತ್ತು, ಎಲ್ಲರಿಂದ ಹೊರಗೆ ಬಂದೆ. ಹೊರಗೆ ಬಂದು ಇಲ್ಲಿ ಕೋಚ್ ಆ ಥರ ಹೇಳ್ತಾರೆ. ಮತ್ತು ನನಗೆ ಡಾಕ್ಟ್ರು ಹೇಳಿದ್ರು. ಡಾಕ್ಟ್ರ್ ಏನು ಹೇಳಿದ್ರು ಅಂದ್ರೆ ಜೀವನ ಪರ್ಯಂತ ನೀನು ಟ್ಯಾಬ್ಲೆಟ್ ತಗೋತಾ ಇದ್ರು ನನಗೆ, ಜೀವನ ಪರ್ಯಂತ. ಅದು ಆ ಗುಳಿಗೆ ಮುಕ್ತ ಜೀವನ ಮಾಡ್ಲಿಕ್ಕೆ ನನಗಿಲ್ಲಿ ಕೋಚ್ ಕಲಿಸ್ಕೊಟ್ರು. ಅದೇ ತರ ಗುಳಿಗೆ ಮತ್ತು ಟ್ಯಾಬ್ಲೆಟ್ ಮುಕ್ತ ಜೀವನ ಮಾಡ್ತಾ ಇದ್ದೀನಿ. ಸೂಪರ್ ಆಗಿ ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ. ಹೀಗಾಗಿದ್ದೀನಿ. ಕಾಣ್ತಾ ಇದೆ ಸರ್? ಅಮಾವಾಸ್ಯೆ ಹುಣ್ಣಿಮೆ ನೀಟಾಗಿ ಕಾಣಿಸ್ತಾ ಇದೆ. ಅಮಾವಾಸ್ಯೆ ಹುಣ್ಣಿಮೆ ಎರಡು ಕಾಣ್ತಾ ಇದೆ. ನನ್ನ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಒಂದು ಕರಿಕಲ್ಲ, ಒಂದು ಬಿಳಿ ಕಲ್ಲ. ಈ ಕರಿಕಲ್ಲನ್ನ ಕೆತ್ತಿ ಬಿಳಿ ಕಲ್ಲಾಗಿ ಮಾಡಿದ್ವಿ. ಶುಗರ್ ಅಂತ ಹೇಳಿದ್ರೆ ಎಷ್ಟು ವರ್ಷದಿಂದ ಶುಗರ್ ಇಂದ ನೀವು ಸಫರ್ ಆಗಿದ್ದು? ಇಲ್ಲಿ ಬಂದ್ರೆ ಎಷ್ಟು ದಿವಸದಲ್ಲಿ ನೀವು ನಾರ್ಮಲ್? ಟೋಟಲ್ ನನಗೆ 3 ವರ್ಷ ಶುಗರ್ ಇತ್ತು ಸರ್. ಶುಗರ್ ಜೀವನ 3 ವರ್ಷ ಇತ್ತು. 3 ವರ್ಷದಿಂದ ಇಲ್ಲಿ ಬಂದ ಮೇಲೆ 2 ತಿಂಗಳ ನನ್ನ ಶುಗರ್ ಅಂಡರ್ ಕಂಟ್ರೋಲ್ ಬರ್ತ ಸರ್. ಮತ್ತ ಈಗ ನಾನು ಒಬ್ಬ ಸಂತ ಆಗಿರೋದ್ರಿಂದ ಪ್ರತಿದಿನಾನು ಸ್ವೀಟ್ ತಿಂತೀನಿ. ಈಗ ನಾನೀಗ 2 ತಿಂಗಳಾಯ್ತು. ಪ್ರತಿಯೊಬ್ರು ಮನ್ಯಾಗ ಪೂಜೆ, ಪ್ರತಿಯೊಬ್ರು ನನ್ನ ಪೂಜೆ ಕರೀತಾರ. ನಾನು ಸ್ವೀಟ್ ತಿನ್ಲಾರ್ದ ದಿನಾನೇ ಇಲ್ಲ ಈ 2 ತಿಂಗಳಾಗಿ. ಪ್ರತಿದಿನ ನಾನು ಎಲ್ಲಾನ ಅವಾಗ ಅದನ್ನ ತಿನ್ಬೇಕು, ಇದನ್ನ ತಿನ್ಬಾರ್ದು. ಡಾಕ್ಟರ್ ಹೇಳೋಣ, ನೀನ್ ಬಟಾಟೆ ಬಿಡು, ಟಮಾಟೆ ಬಿಡು, ಉಳ್ಳಾಗಡ್ಡಿ ಬಿಡು, ಸ್ವೀಟ್ ಬಿಡು, ಏನು ಎಲ್ಲ ಬಿಡು ಅಂತಿದ್ರು. ಇಲ್ಲಿ ಏನು ಬಿಡುವಾಗಿಲ್ಲ. ಎಲ್ಲಾ ತಿಂದು ಎಲ್ಲಾ ಕಳ್ಕೊಂಡು ಈ ತರ ಇದ್ದೀನಿ. ನನ್ನ 11 kg ವೇಟ್ ಲಾಸ್ ಮಾಡ್ಕೊಂಡಿದ್ರಿಂದ ನನ್ನ ಶುಗರ್ ಅಂಡರ್ ಕಂಟ್ರೋಲ್ ಮಾಡ್ಕೊಂಡು ಫಿಟ್ ಫೈನ್ ಆಗಿದ್ದೀನಿ ಸರ್. ಸುಖಮಯವಾಗಿ ಜೀವನ ಮಾಡ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಸಿಸ್ಟಮ್ ಸಪೋಸ್ ಸಿಗದಿದ್ರೆ ಹೆಂಗೆ ನಿಮ್ಮ? ನಾನು ಈ ಸಿಸ್ಟಮ್ ಸಿಗ್ತಾ ಇರ್ಲಿಲ್ಲ ಅಂದ್ರೆ ಇಟ್ಟೋದಕ್ಕೆ ನಾವು ರಾಮ್ ರಾಮ್ ಸತ್ಯ ಹೇ, ರಾಮ್ ರಾಮ್ ಸತ್ಯ ಹೇಳ್ತಾರಲ್ಲ, ಹಂಗೇನಾದ್ರೂ ಹಾಕಿದ್ದೆ ಅಂತ ಅನಿಸಿತ್ತು. ಅದಕ್ಕೆ ನೀವು ಅವಾಗ ಅವಾಗ ಹರೇ ರಾಮ್ ಹರೇ ಕೃಷ್ಣ ಅಂತೀರಿ? ಅದು ನನ್ನ ಸಂಪ್ರದಾಯ ಸರ್. ಹಿಂಗ ಅನ್ನೋದ ಬೇರೆ, ರಾಮ್ ರಾಮ್ ಸತ್ಯ ಅನ್ನೋದೇ ಬೇರೆ. ರಾಮ್ ರಾಮ ಸತ್ಯ ಅನ್ನೋದು 4 ಮಂದಿ ಹೆಗಲ ಮೇಲೆ ಹೋದಾಗ ರಾಮ್ ರಾಮ್ ಸತ್ಯ. ಇದು ನಾನು ಈಗ ಅನ್ತಾ ಇರೋದು ಸದಾ ಅವ್ರ ನಾಮಸ್ಮರಣೆ ಸುಮ್ಮನೆ. ವಿಠಲ್ ವಿಠಲ್ ಅನ್ನತಾರಿ ಸರ್ ಅವರು. ವಿಠಲನ್ ಇದ್ರೊಳಗ ಅದಾರ್ರಿ ಈಗ ಅವ್ರ ನಾಮಧೇಯದೊಳಗ. ವಿಠಲ ವಿಠಲ ಅಂದ್ರೂ ಅದಕ್ಕೂ ಒಂದು ಸೈಂಟಿಫಿಕ್ ಆಗಿ ಇದು ಆಗತ್ರಿ ಮೇಡಮ್. ಹೌದ್ರಿ ಸರ್. ಕರೆಕ್ಟ್. ಯಾಕಂದ್ರೆ ಅದು ಹೇಳುವ ಈಗ ಬೇಡ ಟೈಮ್. ಸರ್ ಅದ್ರ ಸಂಬಂಧ ಒಂದು ಕ್ಲಾಸ್ ತಗೊಳಕತ್ತ.
ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನನಗೆ ಇಲ್ಲೆಲ್ಲ ಏನು ಕೂತು ಕಲಿಸಿ ನನಗೆ ಈ ತರ ಮಾಡಿದಂತ ನನ್ನ ಗುರುವರ್ಯ ಸಂಗಮೇಶ್ ಸರ್ ಮತ್ತು ಇಲ್ಲೆಲ್ಲ ಕಮ್ಯುನಿಟಿಗೆ ತುಂಬು ಧನ್ಯವಾದಗಳು ಸರ್. ತಮಗೂ ಎಲ್ಲ ಸೀನಿಯರ್ಸ್, ಆಲ್ ಸೀನಿಯರ್ಸ್, ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್. ನಾನು ಈ ಸಿಸ್ಟಮ್ಗೆ ಬರಕ್ಕೆ ಕಾರಣ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಅಂತ. ಮುಂಚೆ ಯೋಗ, ಎಕ್ಸರ್ಸೈಸ್, ಏರೋಬಿಕ್ಸ್ ಅಂತ ಮಾಡ್ತಾ ಇದ್ದೆ, ಬಟ್ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಜೊತೆಗೆ ನಂಗೆ ಹೈಪೋಥೈರಾಯ್ಡ್ ಇತ್ತು, ಅದರಿಂದಾಗಿ ತುಂಬಾ ಓವರ್ ವೇಟ್ ಆಗ್ತಾ ಹೋಗ್ತಾ ಇದ್ದೆ. ಡಾಕ್ಟರ್ ಹೇಳಿದ್ದು, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಥೈರಾಯ್ಡ್ ಜೊತೆಗೆ ಶುಗರ್, BP ಬರೋ ಚಾನ್ಸಸ್ ಇದೆ, ಆದಷ್ಟು ಬೇಗ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಸೊ ಹಂಗಾಗಿ ಎಲ್ಲಾನು ಟ್ರೈ ಮಾಡ್ತಾ ಇದ್ದೆ, ಯಾವ್ದಕ್ಕೂ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ. ಜೊತೆಗೆ ನನಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯ್ತು ಸರ್. ತುಂಬಾನೇ ಹೇರ್ ಫಾಲ್ ಆಗೋದು, ತುಂಬಾ ಕಣ್ಣೂರಿ ಬರ್ತಿತ್ತು, ತುಂಬಾನೇ ಶೋಲ್ಡರ್ ಪೇನ್ ಅಂದ್ರೆ ವಿಪರೀತ ಸರ್. ನೈಟ್ ನನಗೆ ಸಂಜೆ 6 ಗಂಟೆ 7 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, 2 ಕೈ ಶೋಲ್ಡರ್ ಇಂದ ಕೈ ತುದಿ ಬೆಳವರೆಗೂ ಪೇನ್ ಇರ್ತಿತ್ತು. ಅದು ತುಂಬಾನೇ ನನ್ಗೆ ಪೇನ್ ಕೊಡ್ತಾ ಇತ್ತು. ಆಮೇಲೆ ಆ ಪೇನ್ಗೆ ನಿದ್ದೆ ಆಗ್ತಿರ್ಲಿಲ್ಲ. ಮತ್ತೆ ಹೆವಿ ಗ್ಯಾಸ್ಟ್ರಿಕ್ ಅಂದ್ರೆ ಹಸುವಾದ್ರು ಹೊಟ್ಟೆ ತುಂಬಿದ್ರು ಕೂಡ 2 ಟೈಮಲ್ಲಿ ಉಳಿತೇಗ ಅಂತಾರಲ್ಲ, ಅದು ಬರ್ತಾ ಇತ್ತು. ಮತ್ತೆ ಬ್ಯಾಕ್ ಪೇನ್ ಸೊಂಟನು, ಡೇಟಾ ಟೈಮ್ ಅಲ್ಲಿ ಬ್ಯಾಕ್ ಪೇನ್ ಸೊಂಟನು ವಿಪರೀತ ಇರ್ತಿತ್ತು, ಮಸಲ್ ಕ್ರಾಂಪ್ ಆಗ್ತಿತ್ತು. ಆ ಟೈಮಲ್ಲಿ ಕೋಪ ಕೂಡ ಜಾಸ್ತಿ ಇರ್ತಿತ್ತು, ಪಾದ ಉರಿ. ಇಷ್ಟೆಲ್ಲ ಇರುವಾಗ ನಂಗೆ ನೈಟ್ ನಿದ್ದೆ ಆಗ್ತಿರ್ಲಿಲ್ಲ. ಮಾರ್ನಿಂಗ್ ಎದ್ದೇಳುವಾಗ ಲೋ ಎನರ್ಜಿ, ಮಕ್ಳಿಗೋಸ್ಕರ ಎದ್ದೇಳೋದು, ಕೆಲಸ ಮಾಡೋದು, ಮತ್ತೆ ಡೇ ಟೈಮ್ ಅಲ್ಲಿ ಮಲ್ಕೊಂಡ್ಬಿಡೋದು, ಹಂಗೆ ಇರ್ತಿತ್ತು ಲೈಫ್ ಸ್ಟೈಲ್. ಗೊತ್ತಿರ್ಲಿಲ್ಲ ಇದು ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ. ಬಟ್ ಈ ಸಿಸ್ಟಮ್ ಗೆ ಬಂದ್ಮೇಲೆ ಗೊತ್ತಾಗಿದ್ದು, ಸೂಪರ್ ಆಗಿ ಹೆಲ್ದಿ ಆಗಿದ್ದೀನಿ ಈಗ. ಫಸ್ಟ್ ಡೇ ರಿಸಲ್ಟ್ ಅಂದ್ರೆ ನಂಗೆ ಸರ್, ಹೆವಿ ಗ್ಯಾಸ್ಟ್ರಿಕ್ ಅನ್ನಲ್ಲ, ಅದು ಸೂಪರ್ ಆಯ್ತು ಸರ್. ಅಂದ್ರೆ ಹುಳಿ ತೇಗ್ ಬರೋದೆಲ್ಲ ಕಡಿಮೆ ಆಯ್ತು. ಇಡೀ ದಿನ ಎನರ್ಜಿ ಲೆವೆಲ್ ಸಖತ್ತಾಗಿತ್ತು, ನೈಟ್ ನಿದ್ದೆ ಸೂಪರ್ ಆಗಿ ಬಂತು. ಸೊ ನಂಗೆ ಬೇಕಾಗಿರೋದು ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ತಾ 1 ಮಂತ್ ಅಲ್ಲಿ ಹೇಳಿದ ಎಲ್ಲಾ ಹೆಲ್ತ್ ಇಶ್ಯೂಸ್ ನಾರ್ಮಲ್ ಮಾಡ್ಕೊಳ್ತಾ 90 ಡೇಸ್ ಅಲ್ಲಿ 12 kg ವೆಯ್ಟ್ ಲಾಸ್ ಮಾಡ್ಕೊಂಡೆ. ಅಂದ್ರೆ 90 ದಿನದಲ್ಲಿ 12 kg ವೆಯ್ಟ್ ಲಾಸ್ ಮಾಡ್ಕೊಂಡು, ಮತ್ತೆ ಹೊಟ್ಟೆ ಇಂಚು, ಬೆಲ್ಲಿ ಫ್ಯಾಟ್ ಅಂತಾರಲ್ಲ, ಅದು ಕೂಡ 6.5 ಇಂಚು ಕಡಿಮೆ ಆಯ್ತು. ಸೊ ಹೆಲ್ದಿ ಲೈಫ್ ನ ಲೀಡ್ ಮಾಡ್ತಾ ಇದೀನಿ ಸರ್. ಈಗ ಹೈಪೋಥೈರಾಯ್ಡ್ ಗೆ 100 mcg ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಈಗ ಅದನ್ನ ಕೂಡ ಕಡಿಮೆ ಮಾಡ್ತಾ ಮಾಡ್ತಾ, ಡಾಕ್ಟರ್ ಹೇಳಿದ್ದು ಡೋಸಸ್ ನ ಕಡಿಮೆ ಮಾಡ್ತಾ ಮಾಡ್ತಾ ಈಗ ಯಾವುದೇ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇಲ್ಲ, ಮೆಡಿಸನ್ ಫ್ರೀ ಲೈಫ್ ನ ಲೀಡ್ ಮಾಡ್ತಾ ಇದೀನಿ. ಅದು ತುಂಬಾ ಖುಷಿಯಾದ ವಿಚಾರ ಸರ್ ನಂಗೆ. ಥ್ಯಾಂಕ್ಸ್ ಟು ದಿಸ್ ವಂಡರ್ಫುಲ್ ಸಿಸ್ಟಮ್. ಶುಗರ್ 2 ವರ್ಷ ಆಯ್ತು ಅಂದ್ರಿ. ಟ್ಯಾಬ್ಲೆಟ್ ಒನ್ ಟೈಮ್ ಹೇಳ್ಯಾರು, 2 ಟೈಮ್ ಹೇಳ್ಯಾರು? ಗುಳಿಗೆ ಒಂದ ಟೈಮ್ ರೀ. 1 ಟೈಮ್ ಹೇಳ್ರಿ? 1 ಟೈಮ್ ಹೇಳ್ಯಾರ. ಒಂದ್ ಗುಳಿಗ್ಯಾಗ ಅರ್ಧ ತಗೋ ಅಂದಾರ್ರಿ. ನಮಸ್ಕಾರ ಮೊದಲ ಬರ್ರಿ. ಹಾ ಮೇಡಮ್, ಇವಾಗ ಕೇಳಿಸ್ಕೊಳ್ಳಿ. ನಿಮ್ಗೆ ಏನ್ ಸಮಸ್ಯೆ ಇತ್ತು, ಇವ್ರಿಗೂ ಅದೇ ಸಮಸ್ಯೆ ಇತ್ತು. ಇವಾಗ ಕೇಳಿಸ್ಕೊಳ್ಳಿ, ಹೇಳ್ತಾರೆ ಅವ್ರು. ಇನ್ನೊಂದು ತ್ರಾಸ ಐತಿ. ಬೆಳಿಗ್ಗೆಯಿಂದ ಮಾತಾಡಿದ್ರಿ ವಿಜಯಲಕ್ಷ್ಮಿ ಬಂದ್ಬಿಡ್ರಿ. ಹಾ ನಾನ್ 80 kg ವೇಟ್ ಇತ್ರಿ ನಂದು. ವೇಟ್ ಇದ್ದಿದ್ದು ಬಾಳಕಿತ್ರಿ ನನಗ ತಲಿ ನುಸ್ತಿತ್ರಿ, ಕಣ್ ನೀರ್ ಹೊಡಿತಿತ್ರಿ, ಮತ್ತ ಅಲರ್ಜಿ ಬಾಳ ಇತ್ರಿ ನನಗ. 12 ತಿಂಗಳ ಅಲರ್ಜಿನ ರೀ. ನನಗ ಒಗ್ಗರ್ನ ಕೊಟ್ರು ಅಲರ್ಜಿ ರೀ, ಮತ್ತ ಕಸ ಹೊಡಿದ್ರ ಅಲರ್ಜಿ ರೀ, ಬಾಂಡೆ ತಿಕ್ಕಿದ್ರು ಅಲರ್ಜಿ ರೀ, ಒಟ್ಟ ಎಲ್ಲದಕ್ಕೂ ಅಲರ್ಜಿ. ಸೀನ್ ಮೂಗ ಸೋರುದ್ರಿ. ಒಟ್ಟ 12 ತಿಂಗಳು ರೀ. ಅಷ್ಟು ಇದು ಆಕೈತಿ. ಕಣ್ ನೀರ್ ಹೊಡಿತಿತ್ರಿ ನಂದ್ ಯಾವತ್ತು. ಕಣ್ ಹೊಳಿ ಹರಿದಾಗ ನೀರ್ ಹೊರದು ಅಷ್ಟು ಇದಾಕೇತ್ರಿ. ಸುಸ್ತ ಆಕೇತ್ರಿ. ಮತ್ ಮಂತಿಪಿಲ್ ಸರಿಯಾಗಿ ಹಾಕಿದಿಲ್ರಿ. ಎದಿ ನುಸ್ತಿತ್ರಿ ನನಗ್ರಿ. ಮಣ್ಕಾಲ ನರ ಚೊಟ್ಟ ನೋಡ್ರಿ. ಕುತ್ರುನು ತ್ರಾಸ ಆಗೋದು, ನಿತ್ರುನು ತ್ರಾಸ ಆಗೋದ್ರಿ. ಹಿಂಬಳು ಹೊಡಿತಿದ್ರು ನಾನು. ಹಿಂಬಳಂದ್ರ ರಾತ್ರಿ ಮಾಡ್ಕೊಂಡ್ ಮುಂದ ಜಂಡು ಬಾಂಬ್ರ ಹಚ್ಬೇಕ್ರಿ, ಮರಾಂಬ್ರ ಹಚ್ಬೇಕ್ರಿ. ಅಲ್ಲಿ ತನ ನಾನು ಇದನ್ನ ಹಾಕಿದಿಲ್ರಿ. ಹೌದು, ಒಟ್ಟ ಮುಂಜಾನೆ ಎಬ್ಸೆ ಕೊಡ್ತಿದ್ದಿಲ್ರಿ ನಾನು. ವೇಟ್ ಲಾಸ್ ಮಾಡ್ಕೊಳಕ್ಕಾರ ವಾಕಿಂಗ್ ಮಾಡೀನ್ರಿ, ಎಲ್ಲಾ ಮಾಡೀನ್ರಿ. ನಾ ಜೀರಿಗೆ ನೀರ್ ಕುಡ್ದೇನ್ರಿ, ಬಿಸಿ ನೀರ್ ಕುಡ್ದ್ ಮಾಡ್ಕೊಂಡೇನ್ರಿ. ರಾತ್ರಿ ಏನು ಕಮ್ಮಿ ಆಗ್ಲಿಲ್ರಿ ನನಗ್. ಅಷ್ಟ್ ತ್ರಾಸ ಹಾಕೇತ್ರಿ ನನಗ. ಮತ್ಲಿ ಪಿಲ್ ಸರಿಯಾಗಿ ಹಾಕಿದ್ರಿ. ತಿಂಗಳ ಕರೆಕ್ಟ್ ಹಾಕಿದಿಲ್ರಿ. ವೈಟ್ ಹೋಕೇತ್ರಿ, ಸುಸ್ತ ಹಾಕೇತ್ರಿ. ನಾ ಮಂದಿ ನೋಡಿದ್ರ ಭಯ ಹಾಕೇತ್ರಿ ನನಗ್ರಿ. ಒಟ್ ಮಂದಿ ನೋಡಿದ್ರ ಕಣ್ಣಿ ಚಕ್ರ ಬರೋದ್ರಿ ನನಗ್. ಹೊರಗ್ ಹೋಗಿ ಬಂದೆ ಅಂದ್ರು ಕಣ್ಣಿ ಚಕ್ರ ಬರೋದ್ರಿ ನನಗ್. ಬಂದ್ ಯಾವಾಗ ಪ್ಯಾನ್ ಹತ್ಕೊಂಡ್ ಮಾಡ್ಕೊಂಡೇನೋ ಅನ್ನೋಂಗ್ ಆಗುದ್ರಿ. ಅಷ್ಟ್ ತ್ರಾಸ ಹಾಕಿತ್ರಿ ನನಗ್. ಈ ಕಮಿಟಿ ಬಂದಿಂದ 20 kg ವೇಟ್ ಲಾಸ್ ಮಾಡ್ಕೊಂಡೇನ್ರಿ. ಏನು ಇಲ್ರಿ ನನಗೀಗ. ಸೂಪರ್. ಕೊಕ್ಕಟ್ ಅನ್ಬಿಟ್ ಮಾಡ್ಬಿಟ್ರಿ ಬಸವರಾಜ್. ಕೇಳಿಸ್ಕೊಂಡೀವ್ರಿ. ಈಗ ಅವ್ರಿಗೆ ಹೆಂಗ್ ಹಾಕಿತ್ ನಮಗೂ ಹಂಗ ಆಕತ್ ನೋಡ್ರಿ. ಅಂತವ್ರೆ ಚೆನ್ನಾಗಿದ್ದಾರೆ, ನೀವು ಕೂಡ ಚೆನ್ನಾಗಾಗ್ತೀರಿ. ಏನ್ ಮಾಡ್ಬೇಕು ಅಂತ ಲಾಸ್ಟಿಗೆ ಹೇಳ್ಕೊಡ್ತೀನಿ, ಸರಿನಾ? ಹೇಳಿ ಸರ. ಆರಾಮ ಸರ? ಹಾ ಆರಾಮದೀನಿ. ಹೇಳ್ರಿ, ಯಾಕೆ ಹ್ಯಾಂಡ್ ರೈಸ್ ಮಾಡಿದ್ದು?
ಸರ್ ಮೂವರಾಟ ಇದು ಕಾಲದ್ದು ಬರೀ ಕಡಿಮೆ ಬರ್ರಿ ಇದೆ ಬರ್ತಾವ್ರಿ ಕಿಲಾರ ಇದೆ ಅವಾಲ ನೋಡ್ರಿ. ಅಮ್ಮ ನಮಸ್ತೆ. ಹೇಳ್ರಿ ನಿಮ್ಗೆ ಏನ್ ತೊಂದ್ರೆ ಆಕೈತಿ? ಬರೀ ಕಾರ ನೋಸ್ತಾರಿ ಹಾ ಮತ್ರಿ ತಡೀರಿ ಕಾಲ ಕೈ ಜುಮ್ ಬರ್ತಾವ ನೋಡ್ರಿ. ಹಾ ಮತ್ರಿ ಮತ್ರಿ ಒಟ್ಟ ಯಾವ್ದ್ರ ಕಣಿಸಾಕ ಬರತ್ರಿ. ಈಗ ಇಷ್ಟೊತ್ತು ಹೇಳಿದ್ರಲ್ಲ ಮೇಡಮ್ ವಿಜಯಲಕ್ಷ್ಮಿ ಮೇಡಮ್ ಸೇಮ್ ಹಾ ಕೆಲ್ಸ ಅಂದ್ರ ಸರ್ ಈಗ ಕಾಲ್ ಮಕ್ಕೊಂಡ್ರ ಕಾಲ ಚಾಟ ತಿಳತ್ರಿ. 80 ಕಿಲೋದತ್ರಿ ಮಾತಾಡ್ರಿ ಏಟ್ ಇಳದತ್ತ ಹೇಳ್ರಿ ಈಗ್ರಿ. ಹಾ ಇವಾಗ ಏನಿಲ್ಲ, ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ಗೆ ಪವರ್ ಇದೆ. ಅದು ಹೆಂಗೆ ಮಾಡುದು ಅಂತ ಸ್ಲೈಡ್ಸ್ ಮುಖಾಂತರ ಹೇಳ್ಕೊಡ್ತೇನೆ. ಇಷ್ಟೊತ್ತು ಇಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ಕೊಂಡ್ರಿ ನಿಮ್ ಕಡೆಗೆ ಎಲ್ಲ ಹೆಂಗ್ ಚೆನ್ನಾಗುತ್ತೆ, ಇವ್ರು ಡಾಕ್ಟರ್ ಅಲ್ಲ ಹೆಂಗೆ ಅಂತ ನಿಮ್ಗೆ ಒಂಥರ ಕನ್ಫ್ಯೂಷನ್ ಇರುತ್ತೆ. ಸರಿ, ಇವಾಗ ಮೇಡಮ್ ನಿಮ್ಗೆ ಹೇಳ್ಕೊಡ್ತಾರೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ ಅಟೆಂಟಿವ್ ಆಗಿ ನೀವು ಕೇಳ್ಕೊಬೇಕು. ನಿಮ್ಗೆ ಯಾವ್ದಾದ್ರು ಫೋನ್ ಬಂದ್ರೆ ಕಟ್ ಮಾಡಿ, ಯಾಕಂದ್ರೆ ಇದು ಜೀವನ ಬದಲಿಸೋ ಟೈಮ್, ಲೈಫ್ ಚೇಂಜ್ ಆಗೋ ಸಮಯ. ಓಕೆ, ಎಸ್ ಮೇಡಮ್ ಕಂಟಿನ್ಯೂ. ಎಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಯಾರೆಲ್ಲ ಹೊಸಬ್ರು ಬಂದಿದ್ದೀರಿ, ಈಗ 5 ಮಿನಿಟ್ಸ್ ಕರೆಕ್ಟ್ ಆಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ. ಹ್ಯಾಪಿ ಟು ಹೆಲ್ಪ್ ಟು ಕೀಪ್ ಯುವರ್ ಫ್ಯಾಮಿಲಿ ಹೆಲ್ದಿ. ಅಂದ್ರೆ ನಾವು ಚೆನ್ನಾಗ್ ಹೋಗೋದಲ್ಲದೆ ನಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗ್ ಮಾಡ್ಕೋಬಹುದು ನಮ್ಮ ಪ್ರಾಡಕ್ಟ್ ಇಂದ. ಸರ್ ನೆಕ್ಸ್ಟ್ ಸ್ಲೈಡ್. ವಾಟ್ ಈಸ್ ದ ಫುಡ್ ಅಂಡ್ ನ್ಯೂಟ್ರಿಷನ್? ಫುಡ್ ಅಂದ್ರೆ ಏನು, ನ್ಯೂಟ್ರಿಷನ್ ಅಂದ್ರೆ ಏನು ಅಂತ. ಫುಡ್ ಅಂದ್ರೆ ಈಗ ಹಸುವಾದ್ರೇನು, ಹೊಟ್ಟೆ ತುಂಬಿದ್ರೇನೋ ಏನಾದ್ರೂ ತಿಂತಾ ಇರೋದಕ್ಕೆ ಫುಡ್ ಅಂತ ಹೇಳ್ತೀವಿ. ನ್ಯೂಟ್ರಿಷನ್ ಅಂದ್ರೆ ಪ್ರತಿಯೊಂದು ನಮ್ಮ ಆರ್ಗನ್ಸ್ ಗೆ ಮತ್ತೆ ಸೆಲ್ಸ್ ಗೆ ಬೇಕಾಗಿರೋಂತ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು. ಡಿಪೆಂಡ್ ಆನ್ ನ್ಯೂಟ್ರಿಷನ್ ಡ್ಯೂ ಟು ಇಂಪ್ರೂವ್ ಮೆಥಡ್ ಆಫ್ ಗ್ರೋಯಿಂಗ್, ಕುಕಿಂಗ್. ಸರ್ ಅದ್ ಮ್ಯೂಟ್ ಮಾಡಿ. ಗ್ರೋಯಿಂಗ್, ಸ್ಟೋರಿಂಗ್, ಕುಕಿಂಗ್. ಇದು ಯಾವ ತರ ಇದೆ ಅಂದ್ರೆ, ಮೊದ್ಲೆಲ್ಲ ನಾವು ನಮ್ಮ ಅಜ್ಜಿ ತಾತಂದ್ರೆಲ್ಲ ಬೆಳೀತಾ ಇದ್ದದ್ ಬೆಳೆ ಹೆಂಗಿತ್ತು ಅಂದ್ರೆ, 1 ವರ್ಷಕ್ಕೆ 1 ಬೆಳೆ ಅಥವಾ 2 ಬೆಳೆ ಬೆಳೀತಾ ಇದ್ರು. ಆವಾಗ ಸಗಣಿ ಗೊಬ್ಬರದಿಂದ ಬೆಳೀತಾ ಇದ್ರು, ಯಾವ್ದು ಕೆಮಿಕಲ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಆವಾಗ ಪೋಷಕಾಂಶಗಳು ಸಿಗ್ತಾ ಇತ್ತು. ಬಟ್ ಈಗ ಹಂಗಿಲ್ಲ. ಫಾಸ್ಟ್ ದುನಿಯಾ, ಫಾಸ್ಟ್ ಗ್ರೋಯಿಂಗ್ ಬೇಕು, ಮತ್ತೆ ಇಳುವರಿ ಚೆನ್ನಾಗ್ ಬೇಕು ಅಂತ ಹೇಳ್ಬಿಟ್ಟು 1 ವರ್ಷದಲ್ಲಿ 2 ರಿಂದ 3 ಬೆಳೆಗಳನ್ನ ಬೆಳೀತಾರೆ. ಅದರಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಿಟ್ಟು ಬೇಕಾದ ಪೋಷಕಾಂಶಗಳು ಯಾವ್ದು ಸಿಗಲ್ಲ. ಅದನ್ನೇ ಮತ್ತೆ ಸ್ಟೋರಿಂಗ್ ಮಾಡೋದು, ಅಂದ್ರೆ ಫ್ರಿಡ್ಜ್ ಅಲ್ಲಿ ಫ್ರೀಸ್ ಮಾಡೋದು. ತಂದ ತರಕಾರಿಗಳನ್ನ ಮತ್ತೆ ಹಣ್ಣುಗಳನ್ನ ಎಲ್ಲ ಅದ್ರಲ್ಲಿ ಇಟ್ಬಿಟ್ಟು ಮತ್ತೆ ಫಾಸ್ಟ್ ಆಗಿ ಕುಕ್ ಆಗ್ಬೇಕಂತೇಳಿ ಗ್ಯಾಸ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಕುಕ್ಕಿಂಗ್ ಮಾಡೋದು. ಅಂದ್ರೆ ಮೊದ್ಲೆಲ್ಲ ಕಟ್ಟಿಗೆ ಸೌದೆ ಒಲೆಯಲ್ಲೆಲ್ಲ ಮೊದ್ಲು ಮಾಡ್ತಾ ಇದ್ದಿದ್ದು. ಆಮೇಲೆ ಈಗ ಹಂಗಿಲ್ಲ. ಈಗ ಗ್ಯಾಸ್ ಕುಕ್ಕರ್ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಮಾಡ್ಬೇಕು, ಫಾಸ್ಟ್ ಆಗಿ ಆಗ್ಬೇಕು ಅಡಿಗೆ ಅಂತೇಳಿ ಹೈ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನು ಕುಕ್ ಮಾಡ್ತಾರೆ. ಅದರಲ್ಲೂ ಕೂಡ ಯಾವ್ದೇ ಪೋಷಕಾಂಶಗಳು ಸಿಗೋದಿಲ್ಲ. ಸರ್ ನೆಕ್ಸ್ಟ್. ಮತ್ತೆ ಯಾವ್ದ್ರಲ್ಲಿ ಸಿಗುತ್ತೆ ನಮಗೆ, ಯಾವ್ದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು, ಯಾವ ತರ ನಾವು ನ್ಯೂಟ್ರಿಯೆಂಟ್ಸ್ ನ ಪಡ್ಕೋಬಹುದು ಅನ್ನೋದಾದ್ರೆ, ಬ್ಯಾಲೆನ್ಸ್ ಕಾರ್ಬ್ಸ್, ಬ್ಯಾಲೆನ್ಸ್ಡ್ ಪ್ರೋಟೀನ್, ಬ್ಯಾಲೆನ್ಸ್ಡ್ ಫ್ಯಾಟ್, ಬ್ಯಾಲೆನ್ಸ್ಡ್ ಫೈಬರ್, ಬ್ಯಾಲೆನ್ಸ್ಡ್ ನ್ಯೂಟ್ರಿಯೆಂಟ್ಸ್, ಬ್ಯಾಲೆನ್ಸ್ಡ್ ಕ್ಯಾಲೋರೀಸ್. ಈ ಒಂದು ನ್ಯೂಟ್ರಿಯೆಂಟ್ಸ್ ಎದ್ರಲ್ಲಿ ಸಿಗುತ್ತೆ, ಎಷ್ಟು ಇದ್ರಲ್ಲಿ ಇದನ್ನ ತಗೊಂಡಾಗ ಏನೇನ್ ಆಗುತ್ತೆ ಅನ್ನೋದಾದ್ರೆ, ಯು ಕ್ಯಾನ್ ಫೈಂಡ್ ಎ ಬ್ಯಾಲೆನ್ಸ್ಡ್ ಪ್ಲಾನ್. ಐಡಿಯಲ್ ವೇಟ್ ಅಂದ್ರೆ ನಿಮ್ಮ ಹೈಟ್ ಗೆ ತಕ್ಕ ತೂಕ ಇರ್ಬೇಕು. ಐಡಿಯಲ್ ತೂಕ ಹೆಂಗ್ ಮೇಂಟೈನ್ ಮಾಡ್ಬೇಕು, ಯಾವ ತರ ಪಡ್ಕೋಬಹುದು ಇಲ್ಲಿ ಅಂತ ಹೇಳ್ಕೊಡ್ತೀವಿ. ಮತ್ತೆ ಹೆಲ್ದಿ ಸ್ಕಿನ್. ಈ ಸ್ಕಿನ್ ಅಂದ್ರೆ ಎಲ್ಲ ಈಗ ಕಜ್ಜಿ ಆಗುತ್ತೆ, ಗುಳ್ಳೆ ಆಗುತ್ತೆ, ಮತ್ತೆ ಸ್ಕಿನ್ ಡಾರ್ಕ್ ಆಗುತ್ತೆ, ಪಿಗ್ಮೆಂಟೇಶನ್ ಅಂದ್ರೆ ಬಂಗು ಬರುತ್ತೆ. ಇದನ್ನೆಲ್ಲ ಚೆನ್ನಾಗ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಇದರಲ್ಲಿ ಕಲಿಬಹುದು. ಜಾಯಿಂಟ್ ಹೆಲ್ತ್. ಈಗ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರವರ್ಗುನು ಜಾಯಿಂಟ್ಸ್ ಅಂದ್ರೆ ಮಂಡಿ ನೋವು, ಕಾಲ್ ನೋವು, ಕೈ ನೋವು ಅಂತ ಹೇಳ್ತಾ ಇರ್ತಾರೆ. ಅದನ್ನು ಕೂಡ ಇಲ್ಲಿ ಹೆಂಗೆ ಬೆಟರ್ ಮಾಡ್ಕೋಬಹುದು ಅನ್ನೋದು ಹೇಳ್ಕೊಡ್ತೀವಿ. ಬ್ರೈನ್ ಹೆಲ್ತ್. ಸ್ಟ್ರೆಸ್ ಲೆವೆಲ್. ಈಗ ಎಲ್ಲದಕ್ಕೂ ಸ್ಟ್ರೆಸ್ ಆಗ್ತಿದೆ, ಅದಕ್ಕೆ ಶುಗರ್, BP ಬರ್ತಾ ಇದೆ ಅಂತ ಹೇಳ್ತಾರೆ. ಅದನ್ನು ಕೂಡ ಬ್ರೈನ್ ನ ಕೂಲ್ ಆಗಿ ಕಾಮ್ ಆಗಿ ಇಟ್ಕೊಳ್ಳೋದು ಹೆಂಗೆ ಅನ್ನೋದು ಕೂಡ ಇಲ್ಲಿ ಕಲಿಬಹುದು. ಮತ್ತೆ ಗುಡ್ ಡೈಜೆಷನ್. ಇಲ್ಲಿ ಪ್ರತಿ ಒಂದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಊಟ ಯಾವ ಟೈಮ್ ಅಲ್ಲಿ ತಿನ್ಬೇಕು, ತಗೋಬೇಕು ಅನ್ನೋದು, ಮತ್ತೆ ಹೆಂಗೆ ಚೆನ್ನಾಗ್ ಮಾಡ್ಕೋಬೇಕು ಡೈಜೆಷನ್ ಅಂತಂದು ಅದನ್ನು ಕೂಡ ಇಲ್ಲಿ ಕಲಿಬಹುದು. ಮತ್ತೆ ಇದರಿಂದ ಬ್ಲಡ್ ಫ್ಯಾಟ್, ಬ್ಲಡ್ ಪ್ರೆಷರ್, ಬ್ಲಡ್ ಶುಗರ್ ಇದೆಲ್ಲಾನು ಸಪೋರ್ಟ್ ಮಾಡುತ್ತೆ ಈ ಬ್ಯಾಲೆನ್ಸ್ ಫುಡ್ ತಗೊಂಡಾಗ. ನೆಕ್ಸ್ಟ್ ಸರ್. ಎಸ್, MNC ಮೇಲಿನ್ ನ್ಯೂಟ್ರಿ ಕೇರ್. ಇದಕ್ಕೊಂದು ಕ್ಲಾಪ್ ಕೊಡ್ಲೇಬೇಕು. ಮೇಡ್ ಇನ್ ಇಂಡಿಯಾ. ಇದು ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ ಭಾರತ ದೇಶದಲ್ಲಿ ಕಂಡಿಡಿದಂತ ಒಂದು ಪೋಷಕಾಂಶವುಳ್ಳ ನ್ಯೂಟ್ರಿಯೆಂಟ್ಸ್ ಇರುವಂತ ಒಂದು ಫುಡ್. ಇದ್ರಲ್ಲಿ ಏನ್ ಅಂತದ್ದಿದೆ ಅನ್ನೋದಾದ್ರೆ,
ಒಂದು ಗ್ಲಾಸ್ ಅಲ್ಲಿ ನಮಗೆ ಬೇಕಾಗಿರೋದು ಬೆಳಗಿನ ಬ್ರೇಕ್ಫಾಸ್ಟ್ ಅಲ್ಲಿ ಪೊಟ್ಯಾಷಿಯಂ ಇದೆ. ಅಂದ್ರೆ 2 ಬಾಳೆಹಣ್ಣು ತಿನ್ನೋದ್ರಿಂದ ಏನ್ ಸಿಗುತ್ತಲ್ಲ ಪೊಟ್ಯಾಷಿಯಂ, ಅದು ಇದ್ರಲ್ಲಿದೆ. 1 ಗ್ಲಾಸ್ ಮಿಲ್ಕ್ ಅಲ್ಲಿ ಸಿಗುವಂತ ಕ್ಯಾಲ್ಸಿಯಂ ಇದ್ರಲ್ಲಿದೆ. ಮತ್ತೆ ಚೀಸ್, ಗಿಣ್ಣು ಅಂತಾರಲ್ಲ, ಅದರಲ್ಲಿ ಬೇಕಾದ ವಿಟಮಿನ್ ಎ ಕೂಡ ಇದ್ರಲ್ಲಿದೆ. ಪ್ರೋಟೀನ್, ಸೋಯಾ ಕಾಳಿಂದ ಬಳಸುವಂತ ಪ್ರೋಟೀನ್ ಕೂಡ ಇದ್ರಲ್ಲಿದೆ. ಮತ್ತೆ 2 ಆಪಲ್ ತಿಂದ್ರೆ ಎಷ್ಟು ನಮಗೆ ಶಕ್ತಿ ಬರುತ್ತೆ, ವಿಟಮಿನ್ ಸಿ ಕೂಡ ಇದರಲ್ಲಿ ಸಿಗುತ್ತೆ ಅಲ್ಲ, ಅದು ಸಿಗುತ್ತೆ. ಮತ್ತೆ ವಿಟಮಿನ್ ಇ ಅಂದ್ರೆ ಏನದು ಸೂರ್ಯಪಾನ ಎಣ್ಣೆಯಿಂದ ಸಿಗುವಂತ ವಿಟಮಿನ್ ಇ ಕೂಡ ಇದರಲ್ಲಿ ಆಡ್ ಆಗಿದೆ. ಜೊತೆಗೆ 21 ತರದ ವಿಟಮಿನ್ಸ್, ಮಿನರಲ್ಸ್ ಮತ್ತೆ 4G ಡಯಟ್ರಿ ಫೈಬರ್ ಇದೆ. ಇಷ್ಟೊಂದು ಚೆನ್ನಾಗಿ ಆಗೋದಕ್ಕೆ ಈ ಒಂದು ನಮ್ಮ ಗುಡ್ ನ್ಯೂಟ್ರಿಷನ್ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್. ಎಸ್, ಇದು ಈಗ ನೀವು ಈ ಗ್ರೂಪ್ ಅಂತ ಇರುತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದೊಂದು ದೊಡ್ಡ ಗ್ರೂಪ್ ಅಂತ ಇರುತ್ತೆ. ಇದರಲ್ಲಿ ಒಬ್ಬರು ಇನ್ನ ಕರೆದಂತ ಕೋಚ್ ಮತ್ತೆ ಇನ್ನೊಬ್ರು ಸೀನಿಯರ್ ಕೋಚ್ ಅಂತ ಇರ್ತಾರೆ. ಇಲ್ಲಿ ನಾವು ದಿನನಿತ್ಯ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. 20% ಎಕ್ಸರ್ಸೈಸ್, 80% ನ್ಯೂಟ್ರಿಷನ್ ಬೇಕಾಗುತ್ತೆ. ಬೆಳಗಿನ ಕ್ಲಾಸ್ ಅಲ್ಲಿ 5 ಗಂಟೆಗೆ ಎಕ್ಸರ್ಸೈಸ್ ಹೇಳ್ಕೊಡ್ಲಾಗುತ್ತೆ. ಮಾರ್ನಿಂಗ್ ಝೂಮ್ ಕ್ಲಬ್ ಇರುತ್ತೆ, 7:30 ಇಂದ 8:30, 9 ಗಂಟೆವರೆಗೂ ಇರುತ್ತೆ. ಮತ್ತೆ ವೀಕ್ಲಿ ರಿವ್ಯೂಸ್ ಅಂದ್ರೆ ವಾರಕ್ಕೊಂದ್ಸಲ ನಿಮಗೆ ನಿಮ್ಮ ಮನೆಗೆನೆ ಬಂದು ಕೋಚಸ್ ನಿಮಗೆ ಎಲ್ಲಾ ಹೆಂಗ ತಗೋಬೇಕು ಮಾಡ್ಬೇಕು ಅನ್ನೋದನ್ನ ನಿಮಗೆ ಪರ್ಸನಲಿ ಕೋಚ್ ಮಾಡ್ತಾರೆ. ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಅಂದ್ರೆ ಮೆಡಿಸನ್ ಫ್ರೀ ಲೈಫ್, ಗುಳಿಗೆ ಮುಕ್ತ ಜೀವನವನ್ನ ಹೆಂಗೆ ಮಾಡೋದು ಅನ್ನೋದು ಕೂಡ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಮ್ಯಾರಥಾನ್ ಮತ್ತೆ ವೇಟ್ ಗೇನ್, ಮ್ಯಾರಥಾನ್ ಲಾಸ್ ಅಂತ ಇರುತ್ತೆ, ಅದು ಕೂಡ ಇರುತ್ತೆ. ಟ್ರೆಡ್ನಲ್ ವೆಲ್ನೆಸ್ ಕೋಚಸ್ ಇಂದ ನಿಮಗೆ ಎಲ್ಲ ಕೋಚಿಂಗ್ ಸಿಗುತ್ತೆ. ಇದೆಲ್ಲಾನು 1 ತಿಂಗಳಿಗೆ ಆಗುವಷ್ಟು 30 ಡೇಸ್ಗೆ ಆಗುವಷ್ಟು ಒಂದು ಬೆಳಗಿನ ಉಪಹಾರ ಅಂದ್ರೆ ಬ್ರೇಕ್ಫಾಸ್ಟ್, ಟೀ ಅಂಡ್ ಟಿಫನ್ ಎರಡೂನು ನಿಮ್ಮ ಮನೆಗೆನೆ ಕಳಿಸ್ಕೊಡ್ತಾರೆ ನಿಮ್ಮನ್ನ ಕರೆದಂತವ್ರು. ಅದಕ್ಕೆ ಕೇವಲ 6,200 ರೂಪಾಯಿ ನೀವು ಪೇ ಮಾಡ್ಬೇಕಾಗುತ್ತೆ. ಗೂಗಲ್ ಪೇ, ಫೋನ್ ಪೇ ಅಥವಾ ಯಾವ್ದು ನಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ ಕರೆದಂತರನ್ನ ಅವ್ರ ಕೈಯಲ್ಲಿ ನೀವು ದುಡ್ಡು ಕೊಟ್ರೆ ಅವ್ರು ನಿಮಗೆ ಪ್ರಾಡಕ್ಟ್ ಅನ್ನ ಕಳಿಸ್ಕೊಡ್ತಾರೆ. ಓಕೆ, ಪ್ರಾಡಕ್ಟ್ ತಗೊಂಡಾದ್ಮೇಲೆ ಅದನ್ನ ತಗೊಂಡು ಇಟ್ಕೊಂಡ್ರೆ ಬರೋದಿಲ್ಲ, ಇನ್ನು ನಿಮಗೆ ಅನ್ಕೊಂಡಿರೋ ರಿಸಲ್ಟ್ ನಿಮಗೆ ಬರೋದಿಲ್ಲ. ಇಫ್ ಯು ವಾಂಟ್ 100% ರಿಸಲ್ಟ್, ಅವರ್ ರಿಸಲ್ಟ್ ಆರ್ ನಾಟ್ ಓನ್ಲಿ ಡಿಪೆಂಡ್ ಅಪಾನ್ ಪ್ರಾಡಕ್ಟ್ಸ್. ನಾವು ಪ್ರಾಡಕ್ಟ್ಸ್ ಕೊಟ್ವಿ ಅಂದ್ರೆ ತಗೊಂಡು ಮನೇಲೆ ತಗೊಳ್ತೀವಿ ಅಂದ್ರೆ ಆಗೋದಿಲ್ಲ. ಬಟ್ ಆಲ್ಸೋ ಡಿಪೆಂಡ್ ಆನ್ ಕೋಚ್ ಗೈಡೆನ್ಸ್ ಅಂಡ್ ಅವರ್ ಲರ್ನಿಂಗ್. ಇಲ್ಲಿ ಯಾರು ನಿಮ್ ಕರೆದಿರ್ತಾರಲ್ಲ ಆ ಕೋಚ್ ಮತ್ತೆ ಸೀನಿಯರ್ ಕೋಚಸ್ ನ ಅವ್ರು ಹೆಂಗೆ ಹೇಳ್ತಾರೆ ಆ ತರ ಫಾಲೋ ಅಪ್ ಮಾಡಿ ನೀವು ಚೆನ್ನಾಗಿ ರಿಸಲ್ಟ್ ತಗೋಬಹುದು. ಇಟ್ಸ್ ಇಂಪಾರ್ಟೆಂಟ್ ಟು ಅಟೆಂಡ್ ಮಾರ್ನಿಂಗ್ ಕ್ಲಬ್. ಬೆಳಿಗ್ಗೆ 7:30 ಕ್ಲಾಸ್ ಅಲ್ಲಿ ನೀವು ದಿನನಿತ್ಯ ಅಟೆಂಡ್ ಆದ್ರೆ ನಿಮಗೆ ಯಾವ ತರ ತಗೊಳ್ಳೋದು, ಯಾವ ತರ ನಾವು ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ಲಾಗುತ್ತೆ. ಡಿಸ್ಕ್ಲೈಮರ್, ಇಲ್ಲಿ ನೋಡಿ, ಇಷ್ಟೊತ್ತು ರಿಸಲ್ಟ್ ಎಲ್ಲ ಶೇರ್ ಮಾಡಿದ್ರಲ್ವಾ, ಇಲ್ಲಿ ಯಾರು ಅವರಿಗೆ ಒತ್ತಾಯವಾಗಿ ರಿಸಲ್ಟ್ ನ ಹೇಳ್ಕೊಡಿ ಅಂತ ಯಾರು ಹೇಳಿಲ್ಲ. ಅವ್ರ ಪರ್ಸನಲ್ ರಿಸಲ್ಟ್ ನ ಅವ್ರು ಶೇರ್ ಮಾಡಿರ್ತಾರೆ. ಇಲ್ಲಿ ಯಾರು ಡಾಕ್ಟರ್ ಇಲ್ಲ, ಇಲ್ಲಿ ಯಾರು ಪೇಷಂಟ್ಸ್ ಇಲ್ಲ. ಸೊ ಎಲ್ಲಾನು ಅವ್ರವ್ರ ಪರ್ಸನಲ್ ರಿಸಲ್ಟ್ ನ ಅವ್ರು ಶೇರ್ ಮಾಡಿರ್ತಾರೆ. ಇದೆಲ್ಲ ಬಂದಿರೋರೆಲ್ಲರೂ ಹೊಸಬ್ರು, ನಿಮ್ಮ ಕರೆದಿರ್ತಕ್ಕಂಥ ಕೋಚಸ್ ನ ನೀವು ಕೇಳಿ, ಅವ್ರ ಇನ್ನ ನಿಮಗೆ ನೀಟಾಗಿ ಹೇಳ್ತಾರೆ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸುಂದಾ ಮೇಡಮ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಕೊಟ್ರೆ ತುಂಬಾ ಚೆನ್ನಾಗಿತ್ತು. ಹ್ಯಾಪಿ ಡೆವಲಪ್ಮೆಂಟ್. ಥ್ಯಾಂಕ್ ಯು, ತುಂಬಾ ಖುಷಿ ಆಗಿತ್ತು. ಮತ್ತೆ ಯಾರೆಲ್ಲ ಹೊಸವರು ಬಂದಿರಿ ನೀವು ಕೂಡ ಇವತ್ತೇನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ.